ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಕಮಲ್ ಹಾಸನ್ ಅವರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು, ಇವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಕ್ರಿಮಿನಲ್ ಲಾಯರ್ ಡಾಕ್ಟರ್ ಶ್ರೀನಿವಾಸನ್ ಹಾಗೂ ರಾಜಲಕ್ಷ್ಮಿ ದಂಪತಿಗೆ ಜನಿಸಿದ ಪುತ್ರನೇ ಕಮಲ್ ಹಾಸನ್. 1954 ನವೆಂಬರ್ 7ರಂದು ಕಮಲ್ ಹಾಸನ್ ಜನಿಸ್ತಾರೆ. ಈ ದಂಪತಿಗೆ ಕಮಲ್ ಹಾಸನ್ ಅವರು ಒಬ್ಬರೇ ಮಗ ಅಲ್ಲ, ಇವರಿಗೆ 2 ಜನ ಸಹೋದರರು ಹಾಗೂ ಒಬ್ಬ ಸಹೋದರಿ ಕೂಡ ಇದ್ದಾರೆ. ಅವರು ಯಾರಂದ್ರೆ ಚಾರು ಹಾಸನ್, ಚಂದ್ರ ಹಾಸನ್ ಹಾಗೂ ಸಹೋದರಿ ನಳಿನಿ. ಕಮಲ್ ಹಾಸನ್ ಅವರು ರಾಮ ಶ್ಯಾಮ ಭಾಮ ಸಿನಿಮಾ ಕೂಡ ಇವರು ಅಭಿನಯಿಸಿದ್ದಾರೆ. ಸ್ನೇಹಿತರೆ, ನಾನ್ ನಿಮ್ಗೆ ತುಂಬಾ ಬೋರ್ ಹೊಡ್ಸಲ್ಲ, ಡೈರೆಕ್ಟ್ ಆಗಿ ಕಮಲ್ ಹಾಸನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಮಲ್ ಹಾಸನ್ ಅವರು ಏಕಪತ್ನಿ ವ್ರತಸ್ಥ ಅಂತೂ ಅಲ್ವೇ ಅಲ್ಲ. ಇವರಿಗೆ 2 ಮದುವೆ ಆಗಿದೆ, ಹಾಗೆ 2 ಅಕ್ರಮ ಸಂಬಂಧ ಕೂಡ ಇಟ್ಕೊಂಡಿದ್ರು. ಹಾಗೆ ಇವರಿಗೆ ಎಷ್ಟು ಮಕ್ಕಳು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಇವರು 1978ರಲ್ಲಿ ತಮಗಿಂತ ದೊಡ್ಡವಳಾದ ನೃತ್ಯಗಾತಿ ವಾಣಿ ಗಣಪತಿ ಅವರನ್ನ ಕಮಲ್ ಹಾಸನ್ ಮದುವೆ ಆಗ್ತಾರೆ. ವಾಣಿ ಅವರು ಕಮಲ್ ಹಾಸನ್ ಅವರನ್ನ ಮದುವೆ ಆದ ನಂತರ ಗಂಡನ ಚಿತ್ರಗಳಲ್ಲಿ ಅವರಿಗೆ ಕಾಸ್ಟ್ಯೂಮ್ ವಿನ್ಯಾಸಗಾರ್ತಿಯಾಗಿ ಕೆಲಸವನ್ನ ಪ್ರಾರಂಭಿಸ್ತಾರೆ. ಈ ಜೋಡಿ 10 ವರ್ಷಗಳ ಕಾಲ ಸುಂದರ ದಾಂಪತ್ಯ ಕೂಡ ನಡೆಸ್ತಾರೆ. ಆದಾಗ್ಯೂ ಈ ದಂಪತಿ ದೂರ ಆಗ್ತಾರೆ. ಅದೇನಕ್ಕೆ ಅಂತ ಗೊತ್ತಾ ಸ್ನೇಹಿತರೆ? ಕಮಲ್ ಹಾಸನ್ ಅವರು ಸಾರಿಕಾ ಜೊತೆ ಡೇಟಿಂಗ್ ಮಾಡ್ತಿರ್ತಾರೆ. ಈ ಕಾರಣದಿಂದ ಕಮಲ್ ಹಾಸನ್ ಹಾಗೂ ವಾಣಿ ಜೋಡಿ ದೂರವಾಗುತ್ತೆ. ನಂತರ ಕಮಲ್ ಹಾಸನ್ ಅವರು ವಾಣಿ ಅವರು ಬಿಟ್ಟೋದ್ರು ಅಂತ ಅವ್ರೇನ್ ತಲೆ ಕೆಡಿಸ್ಕೊಂಡಿಲ್ಲ. ವಾಣಿಯಿಂದ ಬೇರಾದ ನಂತರ ಡೇಟಿಂಗ್ ಮಾಡ್ತಿದ್ದ ಸಾರಿಕಾ ಜೊತೆಯಲ್ಲಿ 1988ರಲ್ಲಿ ವಿವಾಹವಾಗ್ತಾರೆ. ಈ ದಂಪತಿಗೆ 2 ಮುದ್ದಾದ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ, ಶ್ರುತಿ ಹಾಸನ್ ಹಾಗೂ ಅಕ್ಷರ ಹಾಸನ್. ಇನ್ನು ಕಮಲ್ ಹಾಸನ್ ಜೊತೆ ಮದುವೆ ಆದ ನಂತರ ಸಾರಿಕಾ ಚಿತ್ರಗಳಲ್ಲಿ ನಟಿಸೋದನ್ನ ನಿಲ್ಲಿಸ್ಬಿಡ್ತಾರೆ. ಹಾಸನ್ ಅವರ ಮಾಜಿ ಹೆಂಡತಿ ವಾಣಿ ಸ್ಥಳದಲ್ಲಿ ವಸ್ತ್ರ ವಿನ್ಯಾಸ ಮಾಡುವ ಕೆಲಸ ವಹಿಸ್ಕೊತಾರೆ. ಖುಷಿಯಿಂದನೇ ಇದ್ದ ಈ ಜೋಡಿ 2002ರಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಹಾಗೆ 2004ರಲ್ಲಿ ವಿಚ್ಛೇದನ ಕೂಡ ಸಿಗುತ್ತೆ ಈ ದಂಪತಿಗೆ. ಸ್ನೇಹಿತರೆ, ಇವಾಗ ನೀವೇ ಅನ್ಕೊಳ್ತಿರ್ಬೋದು, ಸಾರಿಕಾದಿಂದನೂ ಕಮಲ್ ಹಾಸನ್ ಯಾಕೆ ಬೇರೆ ಆದ್ರು ಅಂತ. ಇವಾಗ ಹೇಳ್ತೀನಿ ಕೇಳಿ. ಈ ಜೋಡಿ ದೂರ ಆಗಲು ಕಾರಣ ಏನಂದ್ರೆ, ಕಮಲ್ ಹಾಸನ್ ಅವರು ತಮಗಿಂತಲೂ 14 ವರ್ಷ ಚಿಕ್ಕವಳಾದ ಸಹ ನಟಿ ಸಿಮ್ರಾನ್ ಬಗ್ಗಾ ಅವ್ರ ಜೊತೆ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಕಮಲ್ ಹಾಸನ್ ಅವರು ಸಿಮ್ರಾನ್ ಬಗ್ಗಾ ಅವರನ್ನ ಮದ್ವೆ ಆಗಿಲ್ಲ. ಈ ಮೂವರ ನಂತರ ಕೂಡ ಕಮಲ್ ಹಾಸನ್ ಅವರು ಒಂಟಿ ಜೀವನ ನಡೆಸೋದಿಲ್ಲ. ತಮ್ಮ ಜೊತೆ 80ರ ಕೊನೆಯಲ್ಲಿ ಹಾಗೂ 60ರ ಪ್ರಾರಂಭದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ ನಟಿ ಗೌತಮಿ ಅವರ ಜೊತೆ ಜೀವನ ನಡೆಸ್ತಾರೆ. ಈ ಜೋಡಿ 2005ರಿಂದ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಕೂಡ ಇರ್ತಾರೆ. ಕಮಲ್ ಹಾಸನ್ ಅವರು ಇವರ ಜೊತೆ ಕೂಡ ಪ್ರಸ್ತುತ ಇಲ್ಲ. 2016ರಲ್ಲಿ ಗೌತಮಿ ಅವರು ಕಮಲ್ ಹಾಸನ್ ಅವರನ್ನ ಬಿಟ್ಟು ಹೋಗಿದ್ದಾರೆ. ಇನ್ನು ಕಮಲ್ ಹಾಸನ್ ಹಾಗೂ ಸಾರಿಕಾ ದಂಪತಿಗೆ ಜನಿಸಿದ 2 ಮುದ್ದಾದ ಹೆಣ್ಣು ಮಕ್ಕಳು ಶ್ರುತಿ ಹಾಸನ್ ಹಾಗೂ ಅಕ್ಷರ ಹಾಸನ್. ಶ್ರುತಿ ಹಾಸನ್ ಅವರು ಹಾಡುಗಾರ್ತಿ ಹಾಗೂ ಚಲನಚಿತ್ರ ತಾರೆಯಾಗಿ ಮಿಂಚಿಸ್ತಾ ಇದ್ದಾರೆ. ಇನ್ನು ಅಕ್ಷರ ಹಾಸನ್ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನಲ್ಲಿ ಇದ್ದಾರೆ. ಕಮಲ್ ಹಾಸನ್ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಹೀಗಲ್ಲ, ತನ್ನ ವೃತ್ತಿ ಜೀವನದಲ್ಲೂ ಹಾಗೆ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಎಂಬಂತೆ 2020ರಲ್ಲಿ ತಮಿಳು ನಟಿ ರೇಖಾ ಇವರಿಗೆ ಒನ್ನಗೈ ಮನ್ನನ್ ಸಿನಿಮಾದಲ್ಲಿ ಅನುಮತಿ ಇಲ್ಲದೆ ಮುತ್ತು ನೀಡಿದ್ದಾರೆ ಎಂಬ ಸುದ್ದಿ ಬಹಳ ವೈರಲ್ ಆಗಿತ್ತು. ಇದಕ್ಕೆ ನೆಟ್ಟಿಗರು ಕಮಲ್ ಹಾಸನ್ ಮೇಲೆ ಅನುಮತಿ ಇಲ್ಲದ ಚುಂಬನ ಲೈಂಗಿಕ ದೌರ್ಜನ್ಯಕ್ಕೆ ಸಮ ಎಂದು ಕಿಡಿಕಾರಿದ್ದರು. ಒಟ್ಟಿನಲ್ಲಿ ಕಮಲ್ ಹಾಸನ್ ವ್ಯಕ್ತಿತ್ವ ಏನು ಎಂಬುದು ತೋರಿಸುವ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೇನೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಭವ್ಯ ಧ್ವನಿ. ಧನ್ಯವಾದಗಳು.